ನಮಸ್ಕಾರ ವೀಕ್ಷಕರೇ ಉತ್ತರ ಪ್ರದೇಶದಲ್ಲಿ ಈ ಬಾಂಗ್ಲಾದೇಶಿಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಂಡು ಇಡೀ ದೇಶಕ್ಕೆ ಮಾದರಿಯಾಗಿದ್ದಾರೆ ಯೋಗಿ ಆದಿತ್ಯನಾಥ್. ಹೌದು ವೀಕ್ಷಕರೇ, ಬರೋಬ್ಬರಿ 17 ಮಹಾನಗರಗಳಲ್ಲಿ ಆಪರೇಷನ್ ಟಾರ್ಚ್ ಶುರುವಾಗಿದೆ. ಹಾಗಾದ್ರೆ ಏನಿದು ಮಾಸ್ಟರ್ ಪ್ಲಾನ್ ಅಂತೀರಾ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಪಡಿತಾ ಹೋಗೋಣ. ಉತ್ತರ ಪ್ರದೇಶ ಇದು ಕೇವಲ ಒಂದು ರಾಜ್ಯವಲ್ಲ, ಭಾರತದ ರಾಜಕೀಯ ದಿಕ್ಸೂಚಿ. ಯಾವಾಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಒಂದು ನಿರ್ಧಾರ ತೆಗೆದುಕೊಳ್ತಾರೋ ಅದು ಇಡೀ ದೇಶದ ಗಮನ ಸೆಳೆಯುತ್ತೆ. ಇದೀಗ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತೊಂದು ಖಡಕ್ ನಿರ್ಧಾರದ ಮೂಲಕ ಸುದ್ದಿಯಾಗಿದ್ದಾರೆ. ಅದರಲ್ಲೂ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ ಯೋಗಿ ಆದಿತ್ಯನಾಥ್ ಕೆಂಡಾಮಂಡಲರಾಗಿದ್ದಾರೆ. ಆದ್ದರಿಂದ ಉತ್ತರ ಪ್ರದೇಶದಲ್ಲಿ ಅಕ್ರಮವಾಗಿ ನೆಲೆಸಿರುವ ವಿದೇಶಿ ವಲಸಿಗರು ಯೋಗಿ ಆದಿತ್ಯನಾಥ್ ಅವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಹೌದು ವೀಕ್ಷಕರೇ, ಉತ್ತರ ಪ್ರದೇಶದಲ್ಲಿ ಅಕ್ರಮವಾಗಿ ವಾಸಿಸ್ತಾ ಇದ್ದ ಬಾಂಗ್ಲಾದೇಶಿ ಮತ್ತು ರೋಹಿಂಗ್ಯಾ ವಲಸಿಗರ ವಿರುದ್ಧ ಯೋಗಿ ಸರ್ಕಾರ ಸಮರ ಸಾರಿದೆ. ರಾಜ್ಯದ 17 ಮಹಾನಗರ ಪಾಲಿಕೆಗಳಲ್ಲಿ ಯಾರೆಲ್ಲ ಸ್ವಚ್ಛತಾ ಕೆಲಸ ಮಾಡ್ತಾ ಇದ್ರೋ, ಯಾರೆಲ್ಲ ದಿನಗೂಲಿ ನೌಕರರಾಗಿದ್ರೋ ಅವರ ಜಾತಕ ಜಾಲಾಡಲು ಆದೇಶ ಹೊರಬಿದ್ದಿದೆ. ಇವರಿಗಂತಾನೆ ರಾಜ್ಯದ 18 ಕಡೆಗಳಲ್ಲಿ ವಿಶೇಷ ಬಂಧನ ಕೇಂದ್ರ ಅಥವಾ ಡಿಟೆಕ್ಷನ್ ಸೆಂಟರ್ಗಳನ್ನು ಸ್ಥಾಪಿಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಹಾಗಾದ್ರೆ ಏನಿದು ಯೋಗಿ ಆದಿತ್ಯನಾಥ್ ಅವರ ಮಾಸ್ಟರ್ ಪ್ಲಾನ್? ಉತ್ತರ ಪ್ರದೇಶದಲ್ಲಿ ಅಸಲಿಗೆ ಎಷ್ಟು ಜನ ಅಕ್ರಮ ವಲಸಿಗರಿದ್ದಾರೆ ಗೊತ್ತಾ? ಅವರು ಎಲ್ಲೆಲ್ಲಿ ಅಡಗಿ ಕೂತಿದ್ದಾರೆ? ಇವರ ಈ ಆಪರೇಷನ್ಗೆ ಆಪರೇಷನ್ ಟಾರ್ಚ್ ಅಂತ ಹೆಸರಿಟ್ಟಿದ್ಯಾಕೆ? ಇಡೀ ದೇಶದ ರಾಜಕೀಯ ನಾಯಕರು ಬಿಟ್ಟರು ಯೋಗಿ ಆದಿತ್ಯನಾಥ್ ಅವರು ಹಿಂದೂಗಳ ಮೇಲಿನ ದೌರ್ಜನ್ಯವನ್ನ ಮಾತ್ರ ಬಿಡೋದಿಲ್ಲ. ಅದು ಭಾರತ ಆಗಿರಬಹುದು, ಅಥವಾ ಪಾಕಿಸ್ತಾನವೇ ಆಗಿರಬಹುದು, ಅಥವಾ ಬಾಂಗ್ಲಾದೇಶವೇ ಆಗಿರಬಹುದು. ಈಗ ನಿಮಗೇನನ್ಸುತ್ತೆ? ಯೋಗಿ ಆದಿತ್ಯನಾಥ್ ಅವರು ಬಾಂಗ್ಲಾದೇಶಿಗ ವಲಸಿಗರನ್ನ ಹೊರದಬ್ತಾ ಇದ್ದಾರಲ್ಲ, ಈ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ? ಮತ್ತು ಇಂತಹ ನಿರ್ಧಾರ ನಮ್ಮ ರಾಜ್ಯಕ್ಕೂ ಬೇಕಾ? ಯಾಕಂದರೆ ವಲಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಲ್ಲ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಈ ಆದೇಶದ ಸ್ವರೂಪ ಏನು ಅಂತ ತಿಳಿದುಕೊಳ್ಬೇಕಂತಂದ್ರೆ ನಾವು ಉತ್ತರ ಪ್ರದೇಶ ಸರ್ಕಾರ 17 ಮಹಾನಗರ ಪಾಲಿಕೆಗಳಿಗೆ ಹೋಗಬೇಕು. ಈಗ 17 ಮಹಾನಗರ ಪಾಲಿಕೆಗಳಿಗೆ ಒಂದು ತುರ್ತು ಸುತ್ತೋಲೆಯನ್ನ ಕಳುಹಿಸಲಾಗಿದೆ. ಇದರ ಪ್ರಕಾರ ನಗರಗಳಲ್ಲಿ ಸ್ವಚ್ಛತಾ ಕಾರ್ಯ, ಕಸ ವಿಲೇವಾರಿ ಮತ್ತು ಈ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ನೌಕರನ ಹಿನ್ನೆಲೆಯನ್ನ ಪರಿಶೀಲನೆ ಮಾಡಲೇಬೇಕು ಅನ್ನುವಂತಹ ಒಂದು ನೋಟಿಫಿಕೇಶನ್ ಕಳಿಸಿದ್ದಾರೆ. ಯಾಕೆ ಈ ಸ್ವಚ್ಛತಾ ಸಿಬ್ಬಂದಿ ಮತ್ತು ಕಾಂಟ್ರಾಕ್ಟ್ ವರ್ಕರ್ಗಳೇ ಅನ್ನೋ ಪ್ರಶ್ನೆ ನಿಮಗೆ ಬರಬಹುದು. ಇದಕ್ಕೆ ಕಾರಣ ಗುಪ್ತಚರ ಇಲಾಖೆಯ ವರದಿ. ಅಕ್ರಮವಾಗಿ ಭಾರತದ ಒಳಗೆ ನುಸುಳಿರುವ ಬಾಂಗ್ಲಾದೇಶಿ ಮತ್ತು ರೋಹಿಂಗ್ಯಾ ವಲಸಿಗರು ಯಾರಿಗೂ ಅನುಮಾನ ಬಾರದಂತೆ ಆಯ್ಕೆ ಮಾಡಿಕೊಳ್ಳುವ ಕೆಲಸವೇ ಈ ಸ್ವಚ್ಛತಾ ಕಾರ್ಯ ಅಥವಾ ಗುಜರಿ ಕೆಲಸ. ಇಂಥ ಕೆಲಸಗಳಿಗೆ ಸಾಮಾನ್ಯವಾಗಿ ಯಾವುದೇ ಕಠಿಣ ದಾಖಲೆಗಳನ್ನು ಕೇಳೋದಿಲ್ಲ ಮತ್ತು ಸ್ಥಳೀಯ ಗುತ್ತಿಗೆದಾರರು ಕಡಿಮೆ ಕೂಲಿಯಲ್ಲಿ ಇವರನ್ನು ಕೆಲಸಕ್ಕೆ ಸೇರಿಸ್ಕೊಳ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಸಾವಿರಾರು ಅಕ್ರಮ ವಲಸಿಗರು ಲಕ್ನೋ, ಕಾನ್ಪುರ್, ಗಾಜಿಯಾಬಾದ್, ನೋಯ್ಡಾ ಮತ್ತು ಆಗ್ರಾದಂತಹ ಮಹಾನಗರಗಳಲ್ಲಿ ಹರಡಿಕೊಂಡಿದ್ದಾರೆ ಎನ್ನೋ ಮಾಹಿತಿ ಉತ್ತರ ಪ್ರದೇಶ ಸರ್ಕಾರ ಮತ್ತು ಯೋಗಿ ಆದಿತ್ಯನಾಥ್ ಅವರ ಕಿವಿಗೆ ಬಿದ್ದಿದೆ. ಈಗ ಸಿಎಂ ಯೋಗಿ ಆದಿತ್ಯನಾಥ್ ಅವರು ನೀಡಿರುವ ಆದೇಶದ ಪ್ರಕಾರ ಗುತ್ತಿಗೆದಾರರು ತಾವು ಕೆಲಸಕ್ಕೆ ಇಟ್ಟುಕೊಂಡಿರುವ ಪ್ರತಿಯೊಬ್ಬ ಕಾರ್ಮಿಕನ ಹೆಸರು, ವಿಳಾಸ, ಆಧಾರ್ ಕಾರ್ಡ್ ಮತ್ತು ಪೊಲೀಸ್ ವೆರಿಫಿಕೇಷನ್ ಅನ್ನು ಕಡ್ಡಾಯವಾಗಿ ನೀಡಬೇಕು. ಯಾರ ಬಳಿಯೂ ಸರಿಯಾದ ದಾಖಲೆ ಇಲ್ಲವೋ ಅಥವಾ ಯಾರ ದಾಖಲೆಗಳು ನಕಲಿ ಅಂತ ಕಂಡುಬರುತ್ತೋ ಅವರನ್ನು ತಕ್ಷಣವೇ ಪಟ್ಟಿಯಿಂದ ಕೈ ಬಿಡುವುದು ಮಾತ್ರವಲ್ಲ, ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಅನ್ನುವಂತಹ ಆದೇಶವನ್ನು ಯೋಗಿ ಅವರು ನೀಡಿದ್ದಾರೆ. ಇನ್ನು 18 ವಿಭಾಗಗಳಲ್ಲಿ ಡಿಟೆಕ್ಷನ್ ಸೆಂಟರ್ ಅಥವಾ ಜೈಲಿನಂತಹ ಅಥವಾ ವಾಪಸ್ ಕಳುಹಿಸುವುದಕ್ಕೆ ತಯಾರಿ ನಡೆಸಲಾಗ್ತಾ ಇದೆ. ಇದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಕೇವಲ ಪತ್ತೆ ಹಚ್ಚೋದಷ್ಟೇ ಅಲ್ಲ, ಸಿಕ್ಕಿಬಿದ್ದವರನ್ನ ಏನ್ ಮಾಡಬೇಕು ಅನ್ನೋದಕ್ಕೂ ಕೂಡ ಯೋಗಿ ಸರ್ಕಾರ ಸ್ಪಷ್ಟ ನೀಲನಕ್ಷ ಅಥವಾ ಬ್ಲೂ ಪ್ರಿಂಟ್ ತಯಾರು ಮಾಡಲಾಗಿದೆ. ಉತ್ತರ ಪ್ರದೇಶದ 18 ಆಡಳಿತಾತ್ಮಕ ವಿಭಾಗದಲ್ಲಿ ಡಿಟೆಕ್ಷನ್ ಸೆಂಟರ್ ಅಥವಾ ಬಂಧನ ಕೇಂದ್ರಗಳನ್ನು ಸ್ಥಾಪಿಸುವುದಕ್ಕೆ ಸೂಚನೆ ನೀಡಲಾಗಿದೆ. ಇಲ್ಲಿವರೆಗೂ ಅಕ್ರಮ ವಲಸಿಗರು ಸಿಕ್ಕಿಬಿದ್ರೆ ಅವರನ್ನು ಸಾಮಾನ್ಯವಾಗಿ ಜೈಲುಗಳಲ್ಲಿ ಇರಿಸಲಾಗ್ತಾ ಇತ್ತು ಅಥವಾ ಜಾಮೀನಿನ ಮೇಲೆ ಹೊರಗಡೆ ಬಂದು ಮತ್ತೆ ತಲೆಮರೆಸ್ಕೊಳ್ತಾ ಇದ್ರು. ಆದರೆ ಈಗ ಹಾಗಲ್ಲ. ಸಿಕ್ಕಿಬಿದ್ದ ಪ್ರತಿಯೊಬ್ಬ ಅಕ್ರಮ ವಲಸಿಗರನ್ನ ಈ ವಿಶೇಷ ಬಂಧನ ಕೇಂದ್ರಗಳಲ್ಲಿ ಇರಿಸಲಾಗತ್ತೆ.
ಅಲ್ಲಿ ಅವರ ಬಯೋಮೆಟ್ರಿಕ್ ವಿವರಗಳನ್ನು ಪಡೆಯಲಾಗತ್ತೆ. ನಂತರ ಅವರ ದೇಶ ಯಾವುದು, ಅವರು ಬಾಂಗ್ಲಾದೇಶದಿಂದ ಬಂದಿದ್ದಾರೋ ಅಥವಾ ಮಯನ್ಮಾರಿಂದ ಬಂದಿದ್ದಾರೋ ಅಥವಾ ಪಾಕಿಸ್ತಾನದಿಂದ ಬಂದಿದ್ದಾರೋ ಅನ್ನೋದನ್ನು ಖಚಿತಪಡಿಸಿಕೊಂಡು ಕಾನೂನು ಪ್ರಕ್ರಿಯೆ ಮುಗಿಸಿ ಅವರನ್ನು ಗಡೀಪಾರು ಮಾಡುವವರೆಗೂ ಈ ಕೇಂದ್ರಗಳಲ್ಲೇ ಇರಿಸಲಾಗತ್ತೆ. ಈಗ ನಿಮಗೊಂದು ಪ್ರಶ್ನೆ ಮೂಡೋದು ಸಹಜ. ಯಾಕೆ ಇವರನ್ನು ಜೈಲಿಗೆ ಹಾಕಬೇಕು, ಯಾಕೆ ಇವರನ್ನು ಇಷ್ಟೊಂದು ಕಟ್ಟುನಿಟ್ಟಾಗಿ ಅಥವಾ ಇವ್ರಿಗೆ ಯಾಕೆ ನಾವು ಊಟ ಹಾಕಿ ಮತ್ತೆ ಇವರನ್ನು ಸಾಕಬೇಕು ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಯಾಕೆ ಇವರನ್ನು ಸಡನ್ನಾಗಿ ಈಗ ವಲಸಿಗರಂತ ಗೊತ್ತಾಗ್ತಾ ಇದ್ದ ಹಾಗೆ ಇವರನ್ನು ಬಾಂಗ್ಲಾದೇಶದ ಗಡಿಗೆ ಅಥವಾ ಬಾಂಗ್ಲಾದೇಶಕ್ಕೆ ಓಡಿಸ್ಬಿಡಬಹುದಲ್ಲ ಅಂತ ನೀವು ಕೇಳಬಹುದು. ಆದರೆ ಇಲ್ಲಿ ಬಾಂಗ್ಲಾದೇಶದ ಜನ, ಈಗ ಈ ಕೆಲವೊಂದಿಷ್ಟು ಜನರು ಒಂದು 15ರಿಂದ 20 ಜನ ವಲಸಿಗರನ್ನ ಬಾಂಗ್ಲಾದೇಶದ ಗಡಿಗೆ ಹೋಗಿ ಬಿಡ್ತಾರೆ. ಆ ಗಡಿಯಲ್ಲಿ ಬಾಂಗ್ಲಾದೇಶದ ಸೈನಿಕರು ಇರ್ತಾರಲ್ಲ, ಅವರು ನೀವು ಬಾಂಗ್ಲಾದೇಶದ ಪ್ರಜೆಗಳು ಅಂತ ಅನ್ನೋದಕ್ಕೆ ಏನಾದರೂ ಪ್ರೂಫ್ ಇದೆಯಾ ಅಂತ ಕೇಳಿದಾಗ ಇವ್ರ ಹತ್ರ ಪ್ರೂಫ್ ಇರಲ್ಲ. ಯಾಕಂತಂದ್ರೆ ಬಾಂಗ್ಲಾದೇಶದಿಂದ ಭಾರತದ ಒಳಗಡೆ ನುಸುಳೋ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಎಲ್ಲ ಪ್ರೂಫ್ಗಳನ್ನ, ID ಕಾರ್ಡ್ಗಳನ್ನು ಎಲ್ಲವುಗಳನ್ನು ನಾಶ ಮಾಡಿಕೊಂಡೇ ಬಂದಿರ್ತಾರೆ. ಹೀಗಾಗಿ ಇವರು ಬಾಂಗ್ಲಾದೇಶದಿಂದ ಪ್ರಜೆಗಳಲ್ಲ, ಇವರು ನಮ್ಮವರಲ್ಲ ಅಂತ ಬಾಂಗ್ಲಾದೇಶದ ಸೈನಿಕರು ಗಡಿಯೊಳಗಡೆ ಖ್ಯಾತಿ ಮಾಡಿಬಿಡ್ತಾರೆ. ಸೊ ಆವಾಗ ಏನಾಗುತ್ತೆ, ಭಾರತದ ಸೈನಿಕರು ಏನು ಮಾಡ್ತಾರೆ, ಇವರನ್ನು ಕರ್ಕೊಂಡು ಬರ್ತಾರೆ. ಇವರು ಯಾರಂತ ಗೊತ್ತೇ ಆಗ್ತಿಲ್ಲ, ಏನು ಮಾಡೋದು ಅಂತ. ಸೊ ಅಂಥ ಸಂದರ್ಭದಲ್ಲಿ ಕಾನೂನು ಪ್ರಕ್ರಿಯೆ ಮುಗಿಯುವವರೆಗೂ ಅವರನ್ನು ಜೈಲಲ್ಲಿ ಇಟ್ಕೊಳ್ಬೇಕು ಅನ್ನುವಂತಹದ್ದೊಂದು ಮಾನವೀಯತೆಯ ಒಂದು ಇದಿದೆ. ಸೊ ಈಗ ಈ ಕಾನೂನಿನಲ್ಲಿ ಒಂಚೂರು ಚೇಂಜ್ ಮಾಡ್ತಾ ಇದ್ದಾರೆ. ಕಾನೂನು ಅಂತಂದರೆ ಇವರು ಒಂಚೂರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನಲ್ಲಿ ಒಂಚೂರು ಚೇಂಜ್ ಮಾಡ್ತಾ ಇದ್ದಾರೆ UP ಯೋಗಿ ಆದಿತ್ಯನಾಥ್ ಅವರು. ಇವರನ್ನು ಜೈಲಿಗೆ ಅಟ್ಟೋ ಹಾಗಿಲ್ಲ, ಒಂದು ಬಂಧನ ಕೇಂದ್ರವನ್ನು ಮಾಡಬೇಕು, ಅವರನ್ನು ಅಲ್ಲಿ ಇರಿಸಬೇಕು. ಅವರ ಬಯೋಮೆಟ್ರಿಕ್ಗಳನ್ನು ಅಥವಾ ಅವರ ಫುಲ್ ಬಾಡಿಯನ್ನು ಚೆಕಪ್ ಮಾಡಿದ ನಂತರ ಅವರು ಯಾವ ದೇಶದವರು, ಅವರು ಎಲ್ಲಿನವರು ಅಂತ ಖಚಿತಪಡಿಸ್ಕೊಂಡು ಅವರನ್ನು ಹೊರಗಡೆ ಹಾಕುವಂತಹ ಪ್ರಕ್ರಿಯೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿಯನ್ನು ನೀಡಲಾಗಿದೆ. ತಮ್ಮ ಜಿಲ್ಲೆಗಳಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ವಲಸಿಗರನ್ನು ಪತ್ತೆ ಹಚ್ಚಬೇಕು, ಎಲ್ಲೆಲ್ಲಿ ನೆಲೆಸಿದ್ದಾರೆ ಅವರನ್ನು ಬಂಧಿಸಿ ಕೇಂದ್ರಗಳಿಗೆ ತಲುಪಿಸುವ ಹೊಣೆಯನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಿದ್ದಾರೆ. ಇಷ್ಟೆಲ್ಲ ಕ್ರಮ ಕೈಗೊಳ್ತಾ ಇರೋದಾದರೂ ಯಾಕೆ ಯೋಗಿ ಆದಿತ್ಯನಾಥ್ ಅವರು ಯಾಕೆ ಈ ಅಕ್ರಮ ವಲಸಿಗರನ್ನು ಹೊರದಬ್ಬುತ್ತಾ ಇದ್ದಾರೆ? ಒಂದು ಕಾರಣ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಅಟ್ಯಾಕ್ಗಳಾಗ್ತಾ ಇದ್ದಾವಲ್ಲ, ಅದು ಒಂದು ರಕ್ತ ಕುದಿತಾ ಇದೆ. ಇನ್ನೊಂದು, ಬಾಂಗ್ಲಾದೇಶಿಗರಿಗೆ ಉತ್ತರ ಪ್ರದೇಶವೇ ಸೇಫೆಸ್ಟ್ ಝೋನ್ ಅಂತ ಮೊದಲೆಲ್ಲ ಇತ್ತು, ಈಗಲೂ ಕೂಡ ಅಷ್ಟೇ ಸೇಫೆಸ್ಟ್ ಝೋನ್ ಅಂತಲೇ ಇದೆ. ಇವರೆಲ್ಲರನ್ನ ಒದ್ದು ಹೊರಗಡೆ ಹಾಕೋದಕ್ಕೆ ಯೋಗಿ ಆದಿತ್ಯನಾಥ್ ಅವರು ನಿರ್ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಹಾಗಾದರೆ ಒಂದು ಪ್ರಶ್ನೆ ಮಾಡೋದು ಸಹಜ, ಉತ್ತರ ಪ್ರದೇಶದಲ್ಲಿ ಎಷ್ಟು ಜನ ಅಕ್ರಮ ವಲಸಿಗರಿದ್ದಾರಪ್ಪ ಅಂತ ಕೇಳಿದಾಗ ಇದು ಅತ್ಯಂತ ಕುತೂಹಲಕಾರಿ ಮತ್ತು ಆಘಾತಕಾರಿ ವಿಷಯ. ಅಧಿಕೃತವಾಗಿ ಸರ್ಕಾರದ ಬಳಿ ನಿಖರವಾದ ಸಂಖ್ಯೆ ಇಲ್ಲದಿದ್ದರೂ ವಿವಿಧ ಏಜೆನ್ಸಿಗಳ ಅಂದಾಜಿನ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಲಕ್ಷಾಂತರ ಅಕ್ರಮ ವಲಸಿಗರು ನೆಲೆಸಿದ್ದಾರೆ. ವಿಶೇಷವಾಗಿ ದೆಹಲಿಗೆ ಹೊಂದಿಕೊಂಡಿರುವ NCR ವ್ಯಾಪ್ತಿಯ ನೋಯ್ಡಾ, ಗ್ರೇಟರ್ ನೋಯ್ಡಾ ಮತ್ತು ಗಾಜಿಯಾಬಾದ್ಗಳಲ್ಲಿ ಇವರ ಸಂಖ್ಯೆ ಜಾಸ್ತಿಯಾಗಿದೆ. ಕೆಲವು ವರದಿಗಳ ಪ್ರಕಾರ ಉತ್ತರ ಪ್ರದೇಶದಲ್ಲಿ 10,000ಕ್ಕೂ ಹೆಚ್ಚು ರೋಹಿಂಗ್ಯಾ ಮುಸಲ್ಮಾನರು ಮತ್ತು 50,000ಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಇರಬಹುದು ಅಂತ ಶಂಕಿಸಲಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ UP ಪೊಲೀಸರು ನಡೆಸಿದಂತಹ ಕಾರ್ಯಾಚರಣೆಯಲ್ಲಿ ಮಥುರಾ, ಅಲಿಘರ್, ಮೀರತ್ ಮತ್ತು ಲಖನೌಗಳಲ್ಲಿ ನೂರಾರು ರೋಹಿಂಗ್ಯಾಗಳನ್ನು ಬಂಧಿಸಿದ್ದಾರೆ. ಇವರ ಬಳಿ ಭಾರತೀಯ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಕೂಡ ಪತ್ತೆಯಾಗಿದೆ. ಅಂದರೆ ಇವರು ಕೇವಲ ವಾಸಿಸ್ತಾ ಇಲ್ಲ, ಬದಲಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಭಾರತೀಯ ಪ್ರಜೆಗಳಂತೆ ಚಲಾವಣೆಯಲ್ಲಿದ್ದಾರೆ. ಇದು ದೇಶದ ಭದ್ರತೆಗೆ ಎಷ್ಟು ದೊಡ್ಡ ಅಪಾಯ ಅನ್ನೋದು ಯೋಗಿ ಆದಿತ್ಯನಾಥ್ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇನ್ನು ನಕಲಿ ದಾಖಲೆಗಳ ಜಾಲ ಮತ್ತು ಭದ್ರತಾ ಆತಂಕವೂ ಕೂಡ ಈಗ ಎದುರಾಗಿದೆ. ಯೋಗಿ ಸರ್ಕಾರ ಇಷ್ಟೊಂದು ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಮುಖ್ಯ ಕಾರಣವೇ ರಾಷ್ಟ್ರೀಯ ಭದ್ರತೆ. ಅಕ್ರಮ ವಲಸಿಗರು ಕೇವಲ ಉದ್ಯೋಗ ಅರಸಿ ಬಂದವರಲ್ಲ, ಇತ್ತೀಚಿನ ಹಲವಾರು ಗಲಭೆಗಳಲ್ಲಿ, ಕೋಮು ಸಂಘರ್ಷಗಳಲ್ಲಿ ಮತ್ತು ಅಪರಾಧ ಕೃತ್ಯಗಳಲ್ಲಿ ರೋಹಿಂಗ್ಯಾ ಮತ್ತು ಅಕ್ರಮ ಬಾಂಗ್ಲಾದೇಶಿಗಳ ಕೈವಾಡ ಇರೋದು ಪೊಲೀಸ್ ತನಿಖೆಯಲ್ಲಿ ಸಾಬೀತಾಗಿದೆ. ಕಾನ್ಪುರದಲ್ಲಿ ನಡೆದ ಗಲಭೆಯಾಗಿರಲಿ ಅಥವಾ ಪ್ರಯಾಗ್ರಾಜ್ನಲ್ಲಿ ನಡೆದ ಘಟನೆಗಳಾಗಿರಲಿ, ಅಲ್ಲಿ ಕಲ್ಲು ತೂರಾಟ ನಡೆಸಿದವರಲ್ಲಿ ಕೆಲವರು ಅಕ್ರಮ ವಲಸಿಗರು ಅಂತ ಶಂಕಿಸಲಾಗಿತ್ತು. ಇವರು ಸ್ಥಳೀಯ ಭೂಗತ ಪಾತಕಿಗಳ ಜೊತೆ ಸೇರಿಕೊಂಡು ನಕಲಿ ನೋಟು ದಂಧೆ, ಡ್ರಗ್ಸ್ ಸಾಗಾಟ ಮತ್ತು ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಇದಕ್ಕಿಂತ ಮುಖ್ಯವಾಗಿ ಇವರು ಸ್ಥಳೀಯ ರಾಜಕಾರಣಿಗಳ ಬೆಂಬಲದೊಂದಿಗೆ ಮತದಾರರ ಪಟ್ಟಿಯಲ್ಲೂ ಕೂಡ ಹೆಸರನ್ನು ಸೇರಿಸಿಕೊಂಡಿದ್ದಾರೆ ಎನ್ನುವುದು ಆಘಾತಕಾರಿ ಮಾಹಿತಿ. 17 ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಕೊಳೆಗೆರೆಗಳಲ್ಲಿ ವಾಸವಿರುವ ಇವರು ನಕಲಿ ದಾಖಲೆಗಳ ಮೂಲಕ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇದು ಸ್ಥಳೀಯ, ಅರ್ಥಾತ್
ಈಗ ಉತ್ತರ ಪ್ರದೇಶದ ಮೂಲ ನಿವಾಸಿಗಳು ಅಥವಾ ಭಾರತೀಯರಿಗೆ ಇದು ಹಕ್ಕು ಕಸಿದುಕೊಂಡಂತೆ ಈ ಎಲ್ಲ ಕ್ರಮಗಳಿಗೆ ಬ್ರೇಕ್ ಹಾಕೋದಕ್ಕೆ ಯೋಗಿ ಸರ್ಕಾರ ಮುಂದಾಗಿದೆ. ಹಾಗಾದರೆ ಈ ಉತ್ತರ ಪ್ರದೇಶದ ಪೊಲೀಸರು ಹೆಂಗೆ ಕಾರ್ಯಾಚರಣೆ ಮಾಡ್ತಾರೆ, ಯಾವ ತೆರನಾಗಿ ಮಾಡ್ತಾರೆ, ಈ ಅಕ್ರಮ ವಲಸಿಗರನ್ನು ಹೆಂಗೆ ಕ್ಯಾಚ್ ಹಾಕೊಳ್ತಾರೆ ಅಂತ ನೋಡ್ತಾ ಹೋಗೋದಾದರೆ ಮೊದಲಿಗೆ ಸರ್ವೆ ಮಾಡ್ತಾರೆ. ಮೊದಲ ಹಂತದಲ್ಲಿ ಪೌರ ಕಾರ್ಮಿಕರು, ಆಟೋ ಚಾಲಕರು, ತರಕಾರಿ ಮಾರಾಟಗಾರರು ಮತ್ತು ನಿರ್ಮಾಣ ಕಾರ್ಯದ ವಲಯದಲ್ಲಿ ಸರ್ವೆ ನಡೆಸ್ತಾರೆ. ಇವರ ಭಾಷೆ, ಇವರ ಬಳಿ ಇರುವಂತಹ ದಾಖಲೆಗಳು ಮತ್ತು ಇವರು ಎಲ್ಲಿಂದ ಬಂದವರು ಅನ್ನೋದನ್ನು ಪರಿಶೀಲನೆ ಮಾಡ್ತಾರೆ. ಮತ್ತು ದಾಖಲೆ ಪರಿಶೀಲನೆ ಮಾಡ್ತಾರೆ. ಅನುಮಾನಾಸ್ಪದ ವ್ಯಕ್ತಿಗಳ ದಾಖಲೆಗಳನ್ನು, ಅರ್ಥಾತ್ ಆಧಾರ್ ಕಾರ್ಡ್ ಆಗಿರಬಹುದು, ವೋಟರ್ ID ಆಗಿರಬಹುದು, ಪಾಸ್ಪೋರ್ಟ್ ಆಗಿರಬಹುದು, ಮತ್ತೊಂದು ಹಿಮ್ಮುಖವಾಗಿ ಪರಿಶೀಲನೆ ಮಾಡ್ತಾರೆ. ಅಂದರೆ ಬ್ಯಾಕ್ ಟ್ರ್ಯಾಕಿಂಗ್ ಮಾಡ್ತಾರೆ. ಅಂದರೆ ಅವರು ದಾಖಲೆ ಎಲ್ಲಿ ತಯಾರಿಸಲಾಯಿತು, ಇದಕ್ಕೆ ನೀಡಲಾದ ಆಧಾರ ಯಾವುದಾದ್ರೂ ಇತ್ತಾ ಅಂತ ಪತ್ತೆ ಮಾಡ್ತಾರೆ. ಇನ್ನು ಮೂರನೇದು ಬಂಧನ ಹಾಗೂ ಗಡೀಪಾರು. ನಕಲಿ ದಾಖಲೆ ದೃಢಪಟ್ಟ ತಕ್ಷಣ ಅವರ ಮೇಲೆ FIR ದಾಖಲು ಮಾಡಿ ಬಂಧನ ಕೇಂದ್ರಕ್ಕೆ ಕಳುಹಿಸಿಕೊಡ್ತಾರೆ. ಅವರಿಗೆ ನಕಲಿ ದಾಖಲೆ ಮಾಡಿಕೊಟ್ಟ ಸ್ಥಳೀಯ ಏಜೆಂಟರ ಮೇಲೂ ಕಠಿಣ ಕ್ರಮ ಜರುಗಿಸಲಾಗತ್ತೆ. ಇನ್ನು ವಿರೋಧ ಮತ್ತು ಸರ್ಕಾರದ ಉತ್ತರ ಏನು, ಇದಕ್ಕೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. 50,000ದಿಂದ 1,00,000ದವರೆಗೂ ಈ ಬಾಂಗ್ಲಾದೇಶಿಗರು ಅಕ್ರಮ ವಲಸಿಗರಿದ್ದಾರೆ ಅಂತಂದರೆ ನೋಡಿ, ಅಕ್ರಮ ವಲಸಿಗರಿಗೆ ಸವಲತ್ತುಗಳು ಸಿಗ್ತಾ ಇದ್ದಾವೆ, ಭಾರತೀಯರಿಗೆ, ಭಾರತೀಯ ಬಡ ಕುಟುಂಬಗಳಿಗೆ ಸವಲತ್ತು ಸಿಗ್ತಾ ಇಲ್ಲ. ಅಂದರೆ ಮೂಲ ಭಾರತೀಯರ ಹಕ್ಕು ಎಲ್ಲಿ ಹೋಯಿತು? ಬರೀ ಇವರೇ ತಗೊಳ್ತಾ ಇದ್ದರೆ ನಮ್ಮ ಹಕ್ಕು ಎಲ್ಲಿ ಹೋಯಿತು? ನಾವು ಭಾರತೀಯರಾದ ನಾವು ಟ್ಯಾಕ್ಸ್ ಕಟ್ಟೋದು ಮತ್ತು ಅದರ ಉಪಯೋಗವನ್ನು ಅಕ್ರಮ ವಲಸಿಗರು ತಗೊಳ್ಳೋದಂತಂದರೆ ಯಾರ ಹೊಟ್ಟೆನೂ ಉರಿದೇ ಇರುತ್ತಾ? ಎಲ್ಲರ ಹೊಟ್ಟೆನೂ ಉರಿಯುತ್ತೆ. ಸಹಜವಾಗಿ ಯೋಗಿ ಸರ್ಕಾರದ ನಿರ್ಧಾರ ವಿರೋಧ ಪಕ್ಷಗಳಿಂದ ಟೀಕೆ ಟಿಪ್ಪಣಿಗಳು ಕೇಳಿ ಬರ್ತಾನೆ ಇದ್ದಾವೆ. ಸಮಾಜವಾದಿ ಪಕ್ಷ ಮತ್ತು ಇತರರು ಇದನ್ನು ಒಂದು ಸಮುದಾಯದ ಗುರಿಯಾಗಿಸಿಕೊಂಡು ಮಾಡ್ತಾ ಇರುವ ದಾಳಿ ಅಂತ ಆರೋಪ ಮಾಡ್ತಾ ಇದ್ದಾರೆ. ಬಡವರ ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೆ CM ಯೋಗಿ ಆದಿತ್ಯನಾಥ್ ಮತ್ತು BJP ನಾಯಕರ ಉತ್ತರ ಸ್ಪಷ್ಟವಾಗಿದೆ. ಇದು ಯಾವುದೇ ಧರ್ಮದ ವಿರುದ್ಧದ ಹೋರಾಟವಲ್ಲ, ಇದು ದೇಶದ ಭದ್ರತೆಯ ಪ್ರಶ್ನೆ. ಭಾರತ ಧರ್ಮಶಾಲೆಯಲ್ಲ. ಯಾರು ಬೇಕಾದರೂ ಬಂದು ಇಲ್ಲಿ ಅಕ್ರಮವಾಗಿ ನೆಲೆಸೋದಕ್ಕೆ ಸಾಧ್ಯವೇ ಇಲ್ಲ. ಸ್ಥಳೀಯ ನಾಗರಿಕರ ರಕ್ಷಣೆ ನಮ್ಮ ಆದ್ಯತೆ. ಅಕ್ರಮ ವಲಸಿಗರು ದೇಶದ ಸಂಪನ್ಮೂಲಗಳನ್ನು ಲೂಟಿ ಮಾಡ್ತಿದ್ದಾರೆ ಮತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುತ್ತಿದ್ದಾರೆ. ಅವರನ್ನು ಹೊರಗೆ ಹಾಕುವುದು ನಮ್ಮ ಸಂವಿಧಾನಬದ್ಧ ಕರ್ತವ್ಯ ಅಂತ UP CM ಯೋಗಿ ಆದಿತ್ಯನಾಥ್ ವಿರೋಧ ಪಕ್ಷಗಳಿಗೆ ಉತ್ತರ ಕೊಟ್ಟಿದ್ದಾರೆ. ನೋಡಿ, ಅವರು ಕೂಡ ಮನುಷ್ಯರೇ ಅನ್ನುವಂತಹ ಒಂದು ಮಾನವೀಯತೆಯನ್ನು ಇಟ್ಟುಕೊಂಡು ನಾವು ಅವರನ್ನು ಇಟ್ಟುಕೊಂಡು ಅಥವಾ ಅವರನ್ನು ಅಕ್ರಮ ವಲಸಿಗರನ್ನು ನಾವು ಕೂಡ ಬೆಳಿಬಹುದು, ಅಥವಾ ಅವರು ಹೋಗಲಿ ತಿನ್ನಲಪ್ಪ ಬದುಕಲಿ ಅವರು ಅಂತ ನಾವೇನಾದರೂ ಚಾನ್ಸ್ ಕೊಟ್ವಿ ಅಂತಂದರೆ ಕೊಡೋಣ. ಆದರೆ ಈ ಅಕ್ರಮ ವಲಸಿಗರು, ಅಕ್ರಮ ಬಾಂಗ್ಲಾದೇಶಿಗಳು ಸುಮ್ಮನೆ ಕೂರೋದಿಲ್ಲ. ಇಲ್ಲಿನ ಸಂಪನ್ಮೂಲಗಳನ್ನು ಲೂಟಿ ಮಾಡ್ತಿದ್ದಾರೆ. ನಮ್ಮ ದೇಶದ ಹಕ್ಕನ್ನು, ನಮ್ಮ ಹಕ್ಕನ್ನು ಅವರು ಕಸಿದುಕೊಳ್ತಿದ್ದಾರೆ. ಅಷ್ಟೇ ಯಾಕೆ, ಕಸಿದುಕೊಳ್ಳಿ, ನಾವು ದುಡಿದು ತಿನ್ನೋಣ. ಆದರೆ ಕೆಲವೊಂದಿಷ್ಟು ಕ್ರೈಮ್ಗಳಲ್ಲಿ, ಕೆಲವೊಂದಿಷ್ಟು ಪ್ರತಿಭಟನೆಗಳಲ್ಲಿ ಕಲ್ಲು ತೂರಾಟನೋ ಮತ್ತೊಂದು ಮಾಡಿ ಅಶಾಂತಿಯನ್ನ ಹಬ್ಬಿಸ್ತಾ ಇದ್ದಾರೆ. ಇದನ್ನು ನಾವು ತಡ್ಕೊಳ್ಬೇಕಾ? ಉತ್ತರ ಪ್ರದೇಶದಲ್ಲಿ ಆದಂತಹ ಬಹುತೇಕ ಎಲ್ಲ ಗಲಭೆಗಳಲ್ಲಿ ಈ ಅಕ್ರಮ ಬಾಂಗ್ಲಾದೇಶಿಗರಾಗಿರಬಹುದು ಅಥವಾ ರೋಹಿಂಗ್ಯಾ ಮುಸಲ್ಮಾನರಾಗಿರಬಹುದು, ಇವರ ಕೈವಾಡವೂ ಇತ್ತು. ಇವರು ಕೂಡ ಭಾಗಿಯಾಗಿದ್ರು ಅನ್ನೋದು ಪೊಲೀಸ್ ರಿಪೋರ್ಟ್ಗಳೇ ಹೇಳ್ತಿದ್ದಾವೆ. ಇದು ಉತ್ತರ ಪ್ರದೇಶದ ಕತೆ. ಇದೇ ತೆರನಾಗಿ ಇಡೀ ದೇಶಾದ್ಯಂತ ಇವರು ಹಬ್ಕೊಂಡು ಬಿಟ್ಟಿದಾರಲ್ಲ, ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ? ಇವರನ್ನು ಕೂಡ ನಾವು ಹೊರಗೆ ಹಾಕಬೇಕಾ? ನೋಡಿ, ಕೊನೆಯದಾಗಿ ಪ್ರಶ್ನೆ ಏನು ಮಾಡುತ್ತೆ, UP CM ಯೋಗಿ ಆದಿತ್ಯನಾಥ್ ತೆಗೆದುಕೊಂಡಂತಹ ನಿರ್ಧಾರ ನಮ್ಮ ರಾಜ್ಯಗಳಿಗೂ ಕೂಡ ಬರಬೇಕು. ಯೋಗಿ ಆದಿತ್ಯನಾಥ್ರಂತಹ ಒಬ್ಬ CM ನಮ್ಮ ರಾಜ್ಯಗಳಿಗೂ ಕೂಡ ಬೇಕು ಅನ್ನುವಂತಹ ಪ್ರಶ್ನೆ ಮೂಡದೇ ಇರತ್ತಾ? ಎಲ್ರಿಗೂ ಕೂಡ ಮೂಡುತ್ತೆ. ನೋಡಿ, ಎಲ್ಲೋ ಒಂದು ಕಡೆ ಮೊನ್ನೆ KJಹಳ್ಳಿ DJಹಳ್ಳಿಯಲ್ಲಿ ಏನೋ ಗಲಭೆ ಆಯಿತು, ಮತ್ತೊಂದು ಕಡೆ ಗಲಭೆ ಆಯಿತು. ಈಗ ಕೋಗಿಲು ಅಪಾರ್ಟ್ಮೆಂಟ್ಗಳನ್ನು ಒಡೆದು ಹಾಕಿದ್ರಲ್ಲ, ಅಲ್ಲೂ ಕೂಡ ಗಲಭೆ ಆಗ್ತಾ ಇದೆ. ಈಗ ಸಿದ್ದರಾಮಯ್ಯನವ್ರು ಏನು ಮಾಡ್ತಿದ್ದಾರೆ, ನಾವೆಲ್ಲರಿಗೂ ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಮನೆಯನ್ನು ಕಟ್ಟಿಸ್ಕೊಡ್ತೀರಿ, ಓಕೆ, ಆದರೆ ಆ ಮನೆಯಲ್ಲಿ ಯಾರಿರ್ತಾರೆ? ಆ ಮನೆ ಯಾರಿಗಾಗಬೇಕು? ಮೂಲ ಭಾರತೀಯರೇ ಇದ್ದಾರಾ? ಅವರ ಪಿನ್ ಟು ಪಿನ್ ಮಾಹಿತಿಯನ್ನು ಕಲೆ ಹಾಕ್ಕೊಳ್ಬೇಕು. ಪಿನ್ ಟು ಪಿನ್ ಮಾಹಿತಿಯನ್ನು ಕಲೆ ಹಾಕಿದ ನಂತರ ಅವರೇನು ಆಧಾರ್ ಕಾರ್ಡೋ ಮತ್ತೊಂದು ಕೊಡ್ತಾರ ದಾಖಲೆಗಳನ್ನು, ಅವುಗಳನ್ನು ಕರೆಕ್ಟಾಗಿ ಪರಿಶೀಲನೆ ಮಾಡಿ ಅವರು ಮೂಲ ಭಾರತೀಯರೋ ಅಥವಾ ರೋಹಿಂಗ್ಯಾನೋ ಅಥವಾ ಅಕ್ರಮ ವಲಸಿಗರು ಅನ್ನೋದನ್ನು ಪತ್ತೆ ಹಚ್ಚಿ ಆಮೇಲೆ ಅವರಿಗೆ ಇರೋದಕ್ಕೆ ಜಾಗ ಕೊಡಬೇಕು. ಇಲ್ಲ ಅಂತಂದರೆ ನಾವು ಮೂಲ ಭಾರತೀಯರು ಕೂಡ ಅಷ್ಟೇ, ಎಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲಿ ಹೋಗಿ ನಿಂತ್ಕೊಂಡು ಬಿಡ್ತೀವಿ. ನಮಗೂ ಕೂಡ
ಮನೆ ಕಟ್ಟಿಸ್ಕೊಡಿ ಅಂತ ಕೇಳುವಂತಹ ಪ್ರಶ್ನೆ ಅಲ್ವಾ? ಈಗ ನಿಮಗೇನನ್ಸುತ್ತೆ? ಈಗ CM ಯೋಗಿ ಆದಿತ್ಯನಾಥ್ ತೆಗೆದುಕೊಂಡಂತಹ ಈ ನಿರ್ಧಾರದ ಬಗ್ಗೆ ನಿಮಗೇನನ್ಸುತ್ತೆ? ಯೋಗಿ ಆದಿತ್ಯನಾಥ್ರಂತಹ ಒಬ್ಬ ಮುಖ್ಯಮಂತ್ರಿ ನಮಗೂ ಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.